ಇದು ವರ್ಷ ಅವ್ರದ್ದು ಶಿಂಡ್ರೆ ಬ್ಯಾಕ್ ರೋಟ್ರಿ. ಇದು 9 HP ಬ್ಯಾಕ್ ರೋಟ್ರಿ ಬರ್ತದೆ ನಿಮಗೆ. ಇದರಲ್ಲಿ ಡೀಸೆಲ್ ವಿತ್ ಸೆಲ್ಫ್ ಸ್ಟಾರ್ಟ್ರು. ಇದಿನ್ನು 1 ಮಂತ್ ಆಗಿದೆ ಲಾಂಚ್ ಆಗಿ ಈ ಮಷಿನ್ನು. ಈ ಮಷಿನ್ ಬಂದ್ಬಿಟ್ಟು ನಿಮಗೆ ಮೇಯ್ಸ್ ವೀಡರ್ ಅಂತ ಹೇಳ್ತಾರೆ. ನಾವು ಮೆಕ್ಕೆಜೋಳದ ಸಾಲಲ್ಲಿ ಕಳೆ ಬೆಳೀತದೆ. ಆ ಮೆಕ್ಕೆಜೋಳದ ಸಾಲಲ್ಲಿ ಕಳೆ ಹೊಡಿಬೇಕು ಅಂದರೆ ಈ ಮಷಿನ್ ನಿಮಗೆ ತುಂಬ ಯೂಸ್ಫುಲ್ಲು. ಇದು ಬಂದ್ಬಿಟ್ಟು ನಾವು ವೆಲ್ಮಾರ್ಕ್ ಅಂತ ನಮ್ದೊಂದು ಕಂಪ್ನಿ ಡೀಲರ್ಶಿಪ್ ಇದೆ. ಅವ್ರದ್ದು ವಾಟರ್ ವಾಶ್, ಎಲೆಕ್ಟ್ರಿಸಿಟಿ ಕಾರ್ ವಾಷರ್, ಕಾಪರ್ ವೈಂಡೆಡ್ ಬರುತ್ತೆ. ಇದು ನಿಮಗೆ ವೈಂಡಿಂಗ್ ಎಲ್ಲ ಕಾಪರ್ ಬರುತ್ತೆ. ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಮೆಟೀರಿಯಲ್ ಇದು. ಆಮೇಲೆ ಇದಕ್ಕೆ ನಿಮಗೆ ಮಾರ್ಕೆಟ್ ರೇಟ್ಗಿಂತ ನಿಮಗೆ ಸಬ್ಸಿಡಿಲಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಇದು ಹೌದೌದು, ನಾವು ಸಬ್ಸಿಡಿಲಿ ಕೊಡ್ತೀವಿ ಇದನ್ನು. ನೀವೇನಿದ್ರು ಕೃಷಿ ಇಲಾಖೆ ಅಥವಾ ರೈತ ಇದು ಏನು ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಬಿಟ್ಟು ಅದನ್ನು ಉಪಯೋಗ ತೊಗೊಬೋದು. 100% ಕೊಡ್ತೀವಿ. ನಿಮ್ಮ ಚಾನಲ್ ಬಂದವರಿಗೆ 1000 ರೂಪೀಸ್ ಡೈರೆಕ್ಟ್ ಡಿಸ್ಕೌಂಟ್. ಇನ್ನೊಂದಿದೆ ನಮ್ಮಲ್ಲಿ ಚೀಪ್ ಆ್ಯಂಡ್ ಬೆಸ್ಟು, ನಿಮಗೆ ಯಾರೂ ಕೊಡಲ್ಲ ಇಡೀ ಕರ್ನಾಟಕದಲ್ಲಿ. ಕಳೆ ಹೊಡೆಯೋ ಮೆಷಿನ್ನು RDX ಅಂತ. ನಾವು ವೆಲ್ಮಾರ್ಕ್ ಅಂತ ಏನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಪವರ್ ವೀಡರ್ಗಳು ಅದೇ ಕಂಪ್ನಿದು ಸರ್. ಇದಕ್ಕೂ ಸರ್ವಿಸ್ ವಾರಂಟಿ ಇದೆ, ಸ್ಪೇರ್ಸ್ ಅವೈಲಬಿಲಿಟಿ ಇದೆ, ಎಲ್ಲ ಇದೆ. ರೇಟ್ ಕೇಳಿಲ್ಲ ನೀವು. 5,000 ಅಷ್ಟೇ. ನಮ್ಮಲ್ಲಿ ವೆಲ್ಮಾರ್ಕ್ ಒಂದು ಪವರ್ ವೀಡರ್ ಇದೆ ಸರ್, 7 HP ಪ್ಲಸ್ ಪ್ರೀಮಿಯಂ ಮಾಡು, ಎಕಾನಮಿ ಮಾಡಲ್ಗೆ. ಅದಕ್ಕೆ ನೀವು ಇಲ್ಲೇನು ನಾವು ತೋರಿಸ್ತಾ ಇದ್ದೀವಿ ವೀಡರ್ ಅಟ್ಯಾಚ್ಮೆಂಟು, ಎನಿವನ್ ಯಾವುದೇ ತೊಗೊಂಡ್ರು ಫ್ರೀ ಕೊಡ್ತೀವಿ ಸರ್. ವೆಲ್ಮಾರ್ಕ್ ತೊಗೊಂಡ್ರೆ ಫ್ರೀ ಅಟ್ಯಾಚ್ಮೆಂಟ್. ಎನಿ ಒನ್ ಯಾವ್ದಾರ ರೈತರಿಂದ ಕೇಜ್ ವೀಲ್ ಬೇಕಂದ್ರೆ ಫ್ರೀ ಕೊಡ್ತೀವಿ. ಎಡೆ ಕುಂಟೆ ಬೇಕು, ರಾಗಿ ಕುಂಟೆ ಬೇಕಂದ್ರೆ ಫ್ರೀ ಕೊಡ್ತೀವಿ. ನನ್ನ ಹೆಸರು ಪುರುಷೋತ್ತಮ್ ಅಂದ್ಬಿಟ್ಟು. ನಾನು ಹರ್ಷ ಆಗ್ರೋ ಟ್ರೇಡರ್ಸ್ ಕಡೂರು ಇದೆಯಲ್ಲ, ಚಿಕ್ಕಮಗಳೂರು ಜಿಲ್ಲೆ, ಅಲ್ಲಿಗೆ ಮಾಲೀಕ. ಇದು ನಮ್ಮ ಶಾಪ್ ಬಂದ್ಬಿಟ್ಟು ನಿಮಗೆ ಉಳ್ಕಿನ್ಕಲ್ ರೋಡಲ್ಲಿ, ಕಡೂರು ಟು ಬೀರೂರು ಹೋಗೋ ರೋಡಲ್ಲಿ ಗಂಗಾಂಬಿಕಾ ಗ್ರಾನೈಟ್ಸ್ ಅಂತಿದೆ, ಅದ್ರ ಪಕ್ಕ ಬರ್ತದೆ ನಮ್ಮ ಶಾಪ್. ನಾವು 11 ಇಯರ್ಸಿಂದ ವ್ಯವಹಾರ ಮಾಡ್ತಾ ಇದ್ದೀವಿ. ನಮ್ದು ಆ್ಯಕ್ಚುಲಿ ಬೇಸಿಕಲಿ ಬಂದ್ಬಿಟ್ಟು ನಾವು ಟ್ರೈಲರ್ ಇಂಡಸ್ಟ್ರಿ ನಡೆಸ್ತಾ ಇದ್ದು ಇಷ್ಟು ದಿನ. ಟ್ರೈಲರ್ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ರೈತರಿಗೆ ಕೊಡ್ತಾ ಇದ್ದು. ಸ್ವಲ್ಪ ದಿನದಿಂದ ರೈತರು ಸರ್ ಇವನು ಎಕ್ವಿಪ್ಮೆಂಟ್ಸ್ ಎಲ್ಲ ನಮಗೆ ಇಟ್ಟರೆ ಅನುಕೂಲ ಆಗ್ತದೆ, ಸರ್ವೀಸು ನೀವು ಒಳ್ಳೆ ಸರ್ವೀಸ್ ಕೊಟ್ಟಿರಾ ಮುಂಚೆಯಿಂದ 11 ಇಯರ್ಸಿಂದ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಬಿಸ್ನೆಸ್ಸಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮಲ್ಲಿ ಎಲ್ಲ ಥರದ ರೈತರಿಗೆ ಏನು ಈಗ ಎತ್ತುಗಳಿಲ್ಲ, ರೈತರುಗಳಿಗೆ ಎತ್ತುಗಳು ಕಮ್ಮಿ ಇದೆ. ಈಗ ಎತ್ತುಗಳು ನೋಡ್ಕೊಳ್ಳೋ ಅಂಥದ್ದು ಪರಿಸ್ಥಿತಿನೂ ಇಲ್ಲ. ಮೇವಿನ ಕೊರತೆ, ನೀರಿನ ಕೊರತೆ ಎಲ್ಲ ಇದೆ. ರೈತರಿಗೆ ತುಂಬ ತೊಂದರೆಲಿದ್ದಾರೆ. ಹಾಗಾಗಿ ಈಗೆಲ್ಲ ಜಾಸ್ತಿ ನಿಮಗೆ ರೈತರುಗಳೆಲ್ಲ ಪವರ್ ವೀಡರ್, ಈಗ ಸಣ್ಣ ಪುಟ್ಟ ಜಮೀನು ಇಟ್ಟರೆಲ್ಲ ಮ್ಯಾಕ್ಸಿಮಮ್ ಪವರ್ ವೀಡರ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಬ್ರಷ್ ಕಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಂದುಬಿಟ್ಟು ನಮ್ಮಲ್ಲಿರೋ ಈಗ ಮೋಸ್ಟು ತುಂಬ ಒಳ್ಳೆ ಒಂದು ಅಡ್ವಾನ್ಸ್ ಮೆಷಿನ್ ಅಂದರೆ ಇದು ವರ್ಷ ಅವ್ರದ್ದು ಶಿಂಡ್ರೆ ಬ್ಯಾಕ್ ರೋಟ್ರಿ. ಇದು 9 HP ಬ್ಯಾಕ್ ರೋಟ್ರಿ ಬರ್ತದೆ ನಿಮಗೆ. ಇದರಲ್ಲಿ ಡೀಸೆಲ್ ವಿತ್ ಸೆಲ್ಫ್ ಸ್ಟಾರ್ಟ್ರು. ಮತ್ತು ಇದರಲ್ಲಿ ನೀವು ಶುಂಠಿಗೆ ಮಣ್ಣೇರಿಸ್ಕೊಬೋದು. ಈ ಕಡೆ ಶುಂಠಿ, ಈ ಭಾಗದಲ್ಲಿ ಸ್ವಲ್ಪ ಶುಂಠಿ ಜಾಸ್ತಿ ಬೆಳೀತಾರೆ. ಶುಂಠಿ ಇದರಲ್ಲಿ ನಿಮಗೆ ಏನು ಜಸ್ಟ್ ಒಂದು ಟ್ರ್ಯಾಕ್ಟರಿಗೆ 6-4 ಲಕ್ಷ 5-7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ನಿಮಗೆ ಇದು ಸಣ್ಣ ಅಮೌಂಟಲ್ಲಿ ಒಂದು ಟ್ರ್ಯಾಕ್ಟರ್ ಕೆಲಸ ಏನು ಮಾಡ್ತದೆ ಅದೆಲ್ಲದೂ ಮಾಡ್ತದೆ. ಇದಕ್ಕೆ ಟ್ರೈಲರ್ ಕೂಡ ಹಾಕೊಬೋದು. ಹೌದು, 100% ಟ್ರೈಲರ್ ಹಾಕೊಬೋದು. ಅಪ್ ಟು ನಿಮಗೆ 800 kg ಅಷ್ಟು ಎಳಿತದೆ ಟ್ರೈಲರ್ ಅರೌಂಡ್ ಒಂದು 35,000 ಇರುತ್ತೆ ಕಾಸ್ಟ್. ಏನು ಸಿಕ್ಕಾಬಟ್ಟೆ ಬಜೆಟು ಇರಲ್ಲ. ಆಮೇಲೆ ಇದಕ್ಕೆ ಕೇಜ್ ವೀಲ್ ಹಾಕೊಬೋದು. ಬ್ಯಾಕ್ ರೋಟ್ರಿ ಬ್ಲೇಡ್ ಸೆಟ್ಸ್ ಎಲ್ಲ ಕೊಡ್ತೀವಿ ನಾವು. ನೀವು ಅದರಲ್ಲಿ ಈ ಏನು ಬಾಳೆಗೆ ನೀವು ಇದನ್ನು ಏನು ಬೆಡ್ ಮಾಡ್ಕೊಬೋದು, ಟೊಮೊಟೊ ಬೆಡ್ ಮಾಡ್ಕೊಬೋದು. ಹಾಗೆ ನೀವು ಕೆಲವೊಂದು ತರಕಾರಿಗಳು ಏನು ಇಲ್ಲಿ ವೆಜಿಟೇಬಲ್ಸ್ ಬೆಳೀತಾರೆ ಅವಕ್ಕೆಲ್ಲ ಬೆಡ್ ಮಾಡ್ಕೊಬೋದು. ಶುಂಠಿಗೆ ಮಣ್ಣೇರ್ಸೋಕ್ಕೆ ಲೇಬರ್ ಸಿಗ್ತಾ ಇಲ್ಲ ಈಗಿನ ಕಾಲದಲ್ಲಿ. ಅದಕ್ಕೆ ಈ ಮಷಿನ್ ತುಂಬ ಯೂಸ್ಫುಲ್ಲು. ಕೆಲವರು ಶುಂಠಿಗೆ ಲೇಬರ್ಸ್ ಇಲ್ದಲೆ ಪಾಪ ಶುಂಠಿ ಮಣ್ಣೇರಿಸ್ದಲೆ ಬೆಳೆ ಎಲ್ಲ ಹಾಳಾಗ್ತಾ ಇದೆ. ಈ ಮೆಷಿನ್ ತೊಗೊಳೋದ್ರಿಂದ ನಿಮ್ಗೆ ಅನುಕೂಲ. ಶುಂಠಿ ಮಣ್ಣೇರಿಸೋದಕ್ಕೆ ಮ್ಯಾಕ್ಸಿಮಮ್ ಚೆನ್ನಾಗಿ ವರ್ಕ್ ಮಾಡ್ತದೆ ಇದು. ಅದನ್ನು ಬಿಟ್ಟರೆ ನಿಮಗೆ 9 HP ಇದು ಹೊಸ ಮಾಡೆಲು, ಈಗ ಲಾಂಚ್ ಆಗಿರೋದು ಫಾರ್ಚೂನ್ ಆಗ್ರೋ ಅವ್ರದ್ದು. ಇದಕ್ಕೂ ಕೂಡ ನೀವು ಟ್ರೈಲರ್ ಯೂಸ್ ಮಾಡ್ಬೋದು. ಅರೌಂಡ್ 800 ವೆಯ್ಟ್ ತನಕ ಎಳಿತದೆ ಮಷೀನು. ಇದಕ್ಕೂ ಕೂಡ ನಿಮಗೆ ಫ್ರಂಟ್ ರೋಟ್ರಿ ಬರ್ತದೆ, ಫ್ರೀ ಸೆಟ್ಟು. ಪ್ಲಸ್ ಇದಕ್ಕೆ ನೇಗ್ಲು ಹಾಕ್ಬೋದು, ಕಲ್ಟಿವೇಟರ್ ಹಾಕ್ಬೋದು, ಕುಂಟೆ ಹಾಕ್ಬೋದು, ಎಡೆ ಕುಂಟೆ ಹಾಕ್ಬೋದು. ರಾಗಿ ಕುಂಟೆ ಹೊಡೆಯೋದಕ್ಕೆ ಎಡೆ ಕುಂಟೆ ಅಂತ ಅದನ್ನು ಯೂಸ್ ಮಾಡ್ಬೋದು. ಒಟ್ಟು ಮಲ್ಟಿಪರ್ಪಸ್. ನೀವು ಒಂದು 2 ಎತ್ತು 3 ಎತ್ತಿ ಕಟ್ಟದಂಗೆ ಆಗ್ತದೆ ಇದು, 2 ಎತ್ತು ಕಟ್ಟದಂಗೆ. ಅದನ್ನು ಬಿಟ್ಟರೆ ಇದು ನಮ್ಮದು ವೆಲ್ಮಾರ್ಕಿಂದು. ಇದು ನಾವೇ ಡೀಲರ್ ಇರೋದು ಇದಕ್ಕೆ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಹಾಸನ, ಶಿವಮೊಗ್ಗಕ್ಕೆ. ಇದು ಬಂದುಬಿಟ್ಟು ಪ್ರೀಮಿಯಂ ಮಾಡೆಲ್ಲು. ಇದು ಕೂಡ ಅಷ್ಟೇ ನಿಮಗೆ ಇದರಲ್ಲೂ
ಬ್ಲೇಡ್ ಸೆಟ್ ಬರ್ತದೆ, ರೋಟೋ ಬ್ಲೇಡರು, ಪ್ಲಸ್ ನಿಮಗೆ ಹಿಂದ್ಗಡೆ ಕುಂಟೆ, ಎಡೆ ಕುಂಟೆ, ಆಮೇಲೆ ನೇಗ್ಲು, 3 ನೇಗ್ಲು, ಕಲ್ಟಿವೇಟರು ಎಲ್ಲದನ್ನೂ ಕೂಡ ಯೂಸ್ ಮಾಡ್ಬೋದು. ಇದು ಪ್ರೀಮಿಯಂ ಮಾಡಲು. ಇದರಲ್ಲೇ ಇನ್ನು ಸ್ವಲ್ಪ ಕಮ್ಮಿ ಬಜೆಟಿಂದ ನಿಮಗೆ ಎಕಾನಮಿ ಮಾಡಲ್ ಬರ್ತದೆ ವೆಲ್ ಮಾರ್ಕಲ್ಲಿ. ಇದಕ್ಕೂ ನಿಮಗೆ 3,000 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಅದಾದಮೇಲೆ ನಮ್ಮಲ್ಲಿರೋ ಇನ್ನೊಂದು ಮೆಷಿನ್ ಅಂದರೆ ಈಗ ಸದ್ಯಕ್ಕೆ ತುಂಬ ಟ್ರೆಂಡಿಂಗ್ ಇರೋ ಮೆಷಿನ್ ಇದು, ವುಡ್ ಚಿಪ್ಪರ್ ಅಂತ. ಇದು ನೀವು ತೋಟದಲ್ಲಿ ಅಥವಾ ಜಮೀನಲ್ಲಿ ಏನಾರ ಕಳೆ ಅಂದರೆ ದೊಡ್ಡ ಮರ ಗಿರ ಸೈಡಲ್ಲೆಲ್ಲ ಬೆಳೆದಿರ್ತದಲ್ಲ, ಅದನ್ನು ಕಟ್ ಮಾಡಿ ಅದನ್ನು ಇದಕ್ಕೆ ಹಾಕಿದ್ರೆ ಇದು ಪೌಡ್ರ್ ಆಗುತ್ತದೆ. ಬಾಳೆ ದಿಂಡು ಹಾಕ್ಬೋದು. ತೆಂಗಿನ ಮಟ್ಟೆ ತುಂಬ ವೇಸ್ಟೇಜ್ ಬರ್ತಾ ಇದೆ. ತೆಂಗಿನ ಮಟ್ಟೆ ಈಗ ಮುಂಚೆ ಹಂಗೆ ಬೈಯರ್ಸ್ ಇಲ್ಲ, ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ. ಸೊ ಅದು ವೇಸ್ಟೇಜ್ ಆಗೋ ಬದಲು ನೀವು ತೆಂಗಿನ ಮಟ್ಟೆನ ಇದಕ್ಕೆ ಹಾಕಿ ಪುಡಿ ಮಾಡಿದ್ರೆ ಅದು ಪೌಡ್ರ್ ಆಗುತ್ತೆ. ಅದನ್ನೇ ಮರದ ಬಡ್ಡೆಗೆ ಹಾಕಿದ್ರೆ ಅದು ಹಸಿರು ಗೊಬ್ಬರ ಆಗುತ್ತೆ. ಅದಕ್ಕೆ ಇದು ತುಂಬ ಯೂಸ್ಫುಲ್ ಇದು. ಅದು ಬಿಟ್ಟರೆ ಇದಿನ್ನು 1 ಮಂತ್ ಆಗಿದೆ ಲಾಂಚ್ ಆಗಿ ಈ ಮಷಿನ್ನು. ಈ ಮಷಿನ್ ಬಂದ್ಬಿಟ್ಟು ನಿಮಗೆ ಮೇಯ್ಸ್ ವೀಡರ್ ಅಂತ ಹೇಳ್ತಾರೆ. ನಾವು ಮೆಕ್ಕೆಜೋಳದ ಸಾಲಲ್ಲಿ ಕಳೆ ಬೆಳೀತದೆ. ಆ ಮೆಕ್ಕೆಜೋಳದ ಸಾಲಲ್ಲಿ ಕಳೆ ಹೊಡಿಬೇಕು ಅಂದರೆ ಈ ಮಷಿನ್ ನಿಮಗೆ ತುಂಬ ಯೂಸ್ಫುಲ್ಲು. ಈ ಬ್ಲೇಡು ರನ್ ಆಗುತ್ತೆ, ಬ್ಯಾಕ್ ಸೈಡ್ ಒಂದು ಸಣ್ಣ ನೇಗ್ಲಿರುತ್ತೆ. ಇದು ಮಣ್ಣನ್ನು ನಿಮಗೆ ಹೊಡೆದು ಕೊಡುತ್ತೆ, ಫುಲ್ಲು ಲೂಸ್ ಮಾಡಿಕೊಡುತ್ತೆ ಸಾಯಲ್ಲು. ಬ್ಯಾಕ್ ಸೈಡಿಂದು ನಿಮ್ಮದು ಮೇಯ್ಸಿಂದ ಏನು ಮೆಕ್ಕೆಜೋಳದ್ದು ಗಿಡಗಳು ಇರ್ತದಲ್ಲ ಅದ್ರ ಬಡ್ಡೆಗೆ ಮಣ್ಣು ಬೀಳುತ್ತೆ. ಆದ್ದರಿಂದ ನಿಮಗಿದು ಅನುಕೂಲ. ಅದನ್ನು ಎತ್ತಲ್ಲಿ ಬೇಸಾಯ ಮಾಡೋಕ್ಕಾಗಲ್ಲ. ಹಾಗಾಗಿ ತುಂಬ ಈಗ ಸದ್ಯ ಟ್ರೆಂಡಿಂಗ್ ಇರೋ ಮಾರ್ಕೆಟಲ್ಲಿ ಮೇಯ್ಸ್ ವೀಡರು. ಅದು ಬಿಟ್ಟರೆ ಇದು ಬೇಬಿ ವೀಡರ್ ಅಂದರೆ ನೀವು ಇದರಲ್ಲಿ ಈಗ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇರ್ತದಲ್ಲ, ಸುತ್ತ ಮಳೆ ಜಾಸ್ತಿ ಬಂದ್ಬಿಟ್ಟು ತುಂಬ ಕಳೆ ಬಂದಿರುತ್ತೆ. ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕೋದಕ್ಕೆ ಎಮರ್ಜೆನ್ಸಿ ಮಳೆಯಲ್ಲಿ ಲೇಬರ್ಗಳು ವರ್ಕ್ ಮಾಡಲ್ಲ, ಈಗ ತುಂಬಾ ಕಷ್ಟ ಇದೆ. ಅಂಥ ಟೈಮಲ್ಲಿ ಇದರಲ್ಲಿ ಬೇಬಿ ವೀಡರಲ್ಲಿ ನೀವು ಮರ ಎಲ್ಲ ಸುತ್ತು ಮಾಡ್ಕೊಬೋದು. ಸುತ್ತು ಮಾಡಿದ ಜೊತೆಗೆ ಗೊಬ್ಬರ ಹಾಕ್ಕೊಬೋದು, ಮತ್ತು ಕಲ್ಟಿವೇಷನ್ ಮಾಡ್ಕೊಂಡು. ಅದಲ್ದಲೆ ತರಕಾರಿ ಅರ್ಧ ಎಕರೆ, 1/4 ಎಕರೆ ಎಲ್ಲ ಬೆಳ್ಕೊತಾರೆ ಕೆಲವರು. ಈ ಸಣ್ಣ ಪುಟ್ಟದ್ದು ಬೀಟ್ರೂಟು, ಮೂಲಂಗಿ ಆ ಥರದ್ದು ಬೆಳೀತು. ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ. ಇದು ತುಂಬ ಲೋ ಬಜೆಟ್ ಮಷಿನ್. ಅಟ್ಯಾಚ್ಮೆಂಟು ಎಲ್ಲ ವಸ್ತುಗೂ ಅಟ್ಯಾಚ್ಮೆಂಟ್ ಇರ್ತದೆ, ಎಲ್ಲ ಒಂದು ಮಷಿನರೀಸಿಗೂ. ಇದು ಬಂದುಬಿಟ್ಟು ಬ್ಲೇಡ್ ಆರೋ ಅಂತ. ಇದರಲ್ಲಿ ಇದು 2 ಫೀಟ್ ಇದೆ. ಇದರಲ್ಲಿ ಇನ್ನೂ 18 ಫೀಟಿಂದ ಇದು 1.5 ಅಡಿದು ಬರ್ತದೆ, 2 ಅಡಿದು ಬರುತ್ತೆ, 3 ಅಡಿದು ಬರುತ್ತೆ, 2.5 ಅಡಿದು ಬರುತ್ತೆ. ಅದು ಬಿಟ್ಟರೆ 3 ನೇಗ್ಲು, ಅದು ಬಿಟ್ಟರೆ 5 ನೇಗ್ಲು, ಅದು ಬಿಟ್ಟರೆ 7 HP ಗೇಜ್ ವೀಲು, 9 HP ಗೇಜ್ ವೀಲು. ಇದು ಬಂದ್ಬಿಟ್ಟು ನಮ್ಮಲ್ಲಿ ಜಾಸ್ತಿ ರಾಗಿ ಬೆಳೀತಾರೆ ಇಲ್ಲಿ ರೈತರು. ನಮ್ಮ ಕಡೂರು ತಾಲೂಕು, ಅರಸೀಕೆರೆ ತಾಲೂಕು, ಹೊಸದುರ್ಗ ಹೈಯೆಸ್ಟು ರಾಗಿ ಬೆಳೀತಾರೆ. ರಾಗಿಲಿ ಎಡೆಕುಂಟೆ ಹೊಡೆಯೋಕ್ಕೆ ನೀವು ಈ ಮಷಿನಲ್ಲೇ ಎಡೆಕುಂಟೆ ಹೊಡಿಬೋದು. ಅದಕ್ಕೋಸ್ಕರ ಇದು ಅನುಕೂಲ ತುಂಬ. ಇದು ಬಂದುಬಿಟ್ಟು ನಿಮಗೆ ಹಾಲು ಕರೆಯೋ ಮೆಷಿನ್ನು. ನಮ್ಮಲ್ಲಿಗೆಲ್ಲ ಗೊತ್ತುಂಟು ನಿಮಗೆ, ಹಾಲಿಗೆ ಒಳ್ಳೆ ರೇಟ್ ಇದೆ. ನಮ್ಮಲ್ಲಿ ಯಾವುದೇ ರೈತರು ಅಂದರೆ ಅವ್ರ ಮೇಲೆ ಅಟ್ಲೀಸ್ಟ್ ಒಂದು 3-4 ಹಸ ಇದೆ. ಆಮೇಲೆ ಈಗ ಕೆಲವು ಹುಡುಗರೆಲ್ಲ ಏನು ಎಂಪ್ಲಾಯ್ಮೆಂಟ್ ಕೆಲವರು ಹೋಗೋದಿಲ್ಲ, ಅವರೆಲ್ಲ ಹಸು ಸಾಕಾಣಿಕೆ ಜಾಸ್ತಿ ಮಾಡ್ತಾರೆ, ಕುರಿ ಸಾಕಾಣಿಕೆ ಜಾಸ್ತಿ ಮಾಡ್ತಿದ್ದಾರೆ. ಹಸುವಿಂದ ನಿಮಗೆ ಮಂತ್ಲಿ ಒಂದು 50-60 ಸಾವಿರ ದುಡಿಯೋರು ಇದ್ದಾರೆ ಈಗ, ಇಲ್ಲ ಅಂತೇನಿಲ್ಲ. ಅಪ್ ಟು 1 ಲ್ಯಾಕ್ ತಗೋದು ಅವರಿಗೆ. ಈ ಮಷಿನ್ನು ಈಗ ಎಲ್ಲ ಹಾಲು ಕರೆಯೋದು ತುಂಬಾ ಕಷ್ಟ, ಗೊತ್ತುಂಟು ನಿಮಗೆ. ಹಾಗಾಗಿ ಹಾಲು ಕರೆಯೋ ಮಷಿನ್ ಇದು. ಇದರಲ್ಲಿ ಈ ಮಷಿನಲ್ಲಿ ಏನು ಇದೆ ಅಂದರೆ ಸ್ಪೆಷಲ್ಲು, ಒಂದು ಎಲೆಕ್ಟ್ರಿಸಿಟಿಗೆ ವರ್ಕ್ ಆಗುತ್ತೆ. ಇನ್ ಕೇಸ್ ಕರೆಂಟ್ ಇಲ್ಲ, ಪೆಟ್ರೋಲಿಗೆ ವರ್ಕ್ ಆಗ್ತದೆ. ಪ್ಲಸ್ ನೀವು ಕೊಟ್ಟಿಗೆ ಮನೆಯೆಲ್ಲ ಏನು ಕ್ಲೀನ್ ಮಾಡ್ಕೊಬೋದು. ಕೊಟ್ಟಿಗೆ ಮನೆ ಕ್ಲೀನ್ ಮಾಡೋಕ್ಕೆ ಪಂಪ್ ಇದೆ. ಅದಲ್ದಲೇ ಇನ್ನೊಂದು ನಿಮ್ಮ ಮನೆ ಸುತ್ತ ಇರೋದು ಏನು ತೋಟವಾಗಿ ಜಮೀನು ಇರ್ತದೆ, ಅದಕ್ಕೆ ಔಷಧಿ ಹೊಡ್ಕೊಬೇಕು ತರಕಾರಿಗೆ ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಮಲ್ಟಿಪರ್ಪಸ್ 3 in 1 ಇದು. ಇದು ನೆಕ್ಸ್ಟ್ ಮಾಡಲ್ಲು. ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಎಲೆಕ್ಟ್ರಿಸಿಟಿ ಪ್ಲಸ್ ಪೆಟ್ರೋಲಿಗೆ ವರ್ಕ್ ಆಗ್ತದೆ. ಮನೆ ಕರೆಂಟ್ಗೆ ಇದೇನೇ ಆ ಥರ ಎಲ್ಲ ಸಿಂಗಲ್ ಫೇಸಿಗೆ ವರ್ಕ್ ಆಗ್ತದೆ. ಇದು ಚೈನ್ಸಾ ಅದು ಅಷ್ಟೇ. ಇದು ಕಮರ್ಷಿಯಲ್ ಅಲ್ಲ. ಕಮರ್ಷಿಯಲ್ ಅಂದರೆ ನಿಮ್ಮ ಸುತ್ತಮುತ್ತ ರೈತರು ಏನು ಬೇಲಿ ಸೈಡಲ್ಲೆಲ್ಲ ಜಮೀನು ಮರ ಗಿಡ ಇರ್ತದಲ್ಲ, ಅದನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ತುಂಬ ಚೀಪ್ ರೇಟಲ್ಲಿದೆ ಮೆಟ್ರಿಯಲ್ಲು, ಕ್ವಾಲಿಟಿ ಚೆನ್ನಾಗಿದೆ. ಇದು ಆಸ್ಟ್ರಿಚ್ ಕಂಪ್ನಿದು. ಇದು ಬಂದ್ಬಿಟ್ಟು ವೀಡರ್ ಅಟ್ಯಾಚ್ಮೆಂಟು. ನಾವು ಬ್ರಷ್ ಕಟರಿಗೆ ಯೂಸ್ ಮಾಡ್ತೀವಿ. ಇದರಲ್ಲಿ ನಮ್ಮಲ್ಲಿ ಆಸ್ಟ್ರಿಚ್ ಅಂತ ಒಂದು ಮಾಡೆಲ್ ಇದೆ, HM45 ಅಂತ. ಆ ಮಷಿನಿಗೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಕೆಲವು ಮಷಿನ್ನು ಸಪೋರ್ಟ್ ಮಾಡಲ್ಲ, ಏನು ವಿಡಿಯೋದಲ್ಲಿ ತೋರಿಸ್ಬಿಡ್ತಾರೆ ಎಲ್ಲದರಲ್ಲೂ ಹೊಡಿಬೋದು ಅಂತ. ಅದಕ್ಕೆ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ. ಕೆಲವು ಮೆಷಿನಿಗೆ ಮಾತ್ರ ವೀಡರ್ ಅಟ್ಯಾಚ್ಮೆಂಟು ವರ್ಕ್ ಆಗೋದು. ಅದು ರೈತರಿಗೆ ಗಮನದಲ್ಲಿರಲಿ. ಸುಮ್ಮನೆ ಟಿ ವಿಲಿ ತೋರಿಸಿದೆಲ್ಲ ಬ್ರಷ್ ಕಟರ್ ತೊಗೊಂಡೋಗ್ತಾರೆ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸರ್ ಅಟ್ಯಾಚ್ಮೆಂಟ್ ಕೊಡಿ ಅಂತಾರೆ. ಪೂರಲ್ಲ ಅಟ್ಯಾಚ್ಮೆಂಟ್, ಅದು ಪೂರೋದಿಲ್ಲ. ಹೌದು. ಆಮೇಲೆ HP ವೈಸಲ್ಲೂ ಸ್ವಲ್ಪ ಜಾಸ್ತಿ ಇರಬೇಕು. ಮೋರ್ ದೆನ್ 2 HP ಇದ್ದರೆ ನಿಮಗೆ ಆ ವೀಡರ್ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಇದರಿಂದ ಸುತ್ತು ಮಾಡ್ಕೊಬೋದು. ಅಡಿಕೆ ಸಣ್ಣ ಪುಟ್ಟ ಏನನ್ನ ಕೆಲಸ ಇದ್ದರೆ ಸುತ್ತು ಮಾಡೋ ಅಂಥದ್ದು ಏನಿರ್ತದೆ ಅದೆಲ್ಲ ಮಾಡ್ಕೊಬೋದು. ಗೊಬ್ಬರ ಹಾಕೋಕ್ಕೆ ಯೂಸ್. ಇವೆಲ್ಲ ಬಿಟ್ಟು ಬಂದ್ಬಿಟ್ಟು ಹಾಗರ್ ಮೆಷಿನ್ ಅಂತ ಬರುತ್ತೆ. ಗುಂಡಿ ತೊಗೋಕ್ಕೆಲ್ಲ
ಈಗೆಲ್ಲ ಒಂದು ಅಡಿ ತೆಗಿಯೋ, ಹೌದು ಅಡಿಕೆ, ಹೌದು ಅಡಿಕೆ ಮರ ಗುಂಡಿ ತೆಗೆಯೋದು, ತೆಂಗಿನ ಮರ, ಬಾಳೆಗೆ, ಬೇಲಿ ಸಾಲಲ್ಲಿ ಏನು ತಂತಿ ಕಂಬ ಹಾಕೋದಕ್ಕೆ, ಗುಂಡಿ ತೆಗಿಯೋಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ಲು. ಇದರಲ್ಲಿ ಡಿಫ್ರೆಂಟ್ ಸೈಜಿಂದು ನಮ್ಮ ಹತ್ರ ಬಿಟ್ಟಿದೆ. 2.5 HP ಇಂದ ಅಪ್ ಟು 14 HP ತನಕ, 14 ಇಂಚಸ್ ತನಕ ಇದೆ. 2.5 ಇಂಚಿಂದ ಅಪ್ ಟು 14 ಇಂಚಸ್ ತನಕ ನಿಮಗೆ ಬಿಟ್ಟಿರ್ತದೆ. ಅದಕ್ಕೆ ತಕ್ಕನಾದ ರೇಟ್ ಇರುತ್ತೆ, ಅದು ನೀವು ಯೂಸ್ ಮಾಡ್ಬೋದು. ಇದು ಆಸ್ಟ್ರಿಚಿಂದು ನಿಮಗೆ ಸ್ಪ್ರೇಯರ್ ಮೆಷಿನ್ನು 2.5 HP. ಇದು ಆಸ್ಟ್ರಿಚ್ಚು 5.5 HP ಸ್ಪ್ರೇಯರ್ ಮೆಷಿನ್ನು. ಇದು 7.5 HP ಸ್ಪ್ರೇಯರ್ ಮೆಷಿನ್ನು. ನೀವು ಅದೇ ಏನು ವೆಜಿಟೇಬಲ್ಸು, ತೋಟ ಮತ್ತು ಜಿಂಜರು ಎಲ್ಲ ಕಾಫಿಗೂ ಸ್ಪ್ರೇಯರಿಗೆ ಯೂಸ್ ಮಾಡ್ಬೋದು. ಒಳ್ಳೆ ಮೈಲೇಜ್ ಇದೆ, ರೇಟು ಕೂಡ ವರ್ತಿದೆ. ಅದು ಬಿಟ್ಟರೆ ನಮ್ಮಲ್ಲಿ ಅದೇ ಆಸ್ಟ್ರಿಚ್ ಕಂಪ್ನಿದು ಸ್ಪ್ರೇಯರ್ ಮಷಿನ್ ಇದೆ, ಒಳ್ಳೆ ಗುಡ್ ಕ್ವಾಲಿಟಿ, ಬ್ಯಾಟ್ರಿ ಆಪ್ರೇಟೆಡು. ಬ್ಯಾಟ್ರಿ ಕೂಡ ಹೆವಿ ಇದೆ, ಡ್ಯೂರೇಬಿಲಿಟಿ ಜಾಸ್ತಿ ಇದೆ ಬ್ಯಾಟ್ರಿಲಿ, ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಇದು ಆಸ್ಟ್ರಿಚಿಂದು ಪವರ್ ಸ್ಪ್ರೇಯರ್, ಒಳ್ಳೆ ರೇಟು, 4 ಸ್ಟ್ರೋಕ್ ಇಂಜಿನ್, ರೇಟು ಕಮ್ಮಿ ಇದೆ, ರೈತರಿಗೆ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನಮಗೆ ನೀವೀಗೇನು HDP ಸ್ಪ್ರೇಯರ್ ನೋಡಿದ್ರೆ ಅದಕ್ಕೆ ಪೈಪ್ಸ್ ಎಲ್ಲ ನಮ್ಮಲ್ಲೇ ಇರ್ತದೆ, ಹೈ ಕ್ವಾಲಿಟಿ ಪೈಪ್ಸು. ಇದೊಂದು ಕ್ವಾಲಿಟಿ ಇದೆ, ಇದೊಂದು ಕ್ವಾಲಿಟಿ ಇದೆ. ಇದು ನಿಮಗೆ 100 ಮೀಟರ್ಸಿಂದ ಅಪ್ ಟು 25 ಮೀಟರ್ಸ್ ತನಕ ಅವೈಲೇಬಲ್ ಇದೆ, ಪ್ಲಸ್ ಸ್ಪೇರ್ಸು ಸಿಗುತ್ತೆ. ಇದು ಬಂದು ನಿಮಗೆ 2 ಹಸು ಇರುತ್ತೆ, ಕೆಲವರು 1-2 ಹಸು ಇರುತ್ತದೆ, ಜಾಸ್ತಿ ಸುಮ್ಮನೆ ಕಟ್ಕೊಂಡಿರ್ತದೆ ಬೇಕು ಅಂತ ಮನೆ ಯೂಸಿಗೆ. ಇದು UPS ಅಲ್ಲಿ ವರ್ಕ್ ಆಗ್ತದೆ, ಎಲೆಕ್ಟ್ರಿಸಿಟಿಲಿ ವರ್ಕ್ ಆಗುತ್ತೆ. ಹೌದೌದು, UPS ಅಲ್ಲಿ ವರ್ಕ್ ಆಗುತ್ತೆ. ಹಾಲು ಕರಿಯೋ ಮೆಷಿನ್. ಇದಕ್ಕೂ ನಿಮಗೆ ಟ್ಯಾಂಕು, ಸೆಟ್ಸ್ ಎಲ್ಲ ಕೊಡ್ತೀವಿ. ಇದು ಬಂದ್ಬಿಟ್ಟು ನಾವು ವೆಲ್ಮಾಕ್ ಅಂತ ನಮ್ದೊಂದು ಕಂಪ್ನಿ ಡೀಲರ್ಶಿಪ್ ಇದೆ, ಅವ್ರದ್ದು ವಾಟರ್ ವಾಶ್, ಎಲೆಕ್ಟ್ರಿಸಿಟಿ ಕಾರ್ ವಾಷರ್, ಕಾಪರ್ ವೈಂಡೆಡ್ ಬರುತ್ತೆ. ಇದು ನಿಮಗೆ ವೈಂಡಿಂಗ್ ಎಲ್ಲ ಕಾಪರ್ ಬರುತ್ತೆ. ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಮೆಟೀರಿಯಲ್ ಇದು. ನಿಮಗೆ 5-5.5 ಸಾವಿರಕ್ಕೆ ಬಂದ್ಬಿಡುತ್ತೆ. ಎಲ್ಲ 8,000-7,000 ಕೊಡ್ತಾರೆ. ಆ್ಯಕ್ಚುಲಿ ನಮ್ಮಲ್ಲಿ 5-5.5 ಕೊಡ್ತಾರೆ. ಸರ್ ಇದು ಬಂದ್ಬಿಟ್ಟು ನಿಮಗೆ ಚಾಪ್ ಕಟರ್ ಅಂತ ಹೇಳ್ತಾರೆ. ಇದನ್ನು ಜಾಸ್ತಿ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಸುಗಳು ಸಾಕಣೆ ಮಾಡಿರ್ತಾರೆ, ಮತ್ತು ಕುರಿ ಸಾಕಾಣಿಕೆಗೆ ಈ ಮಷಿನ್ ತುಂಬ ಯೂಸ್ಫುಲ್ಲು. ಅದರಲ್ಲೂ ಇದು ನಮ್ಮ ಕಂಪ್ನಿದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಫೇಸು 3 HP ಮೋಟ್ರ್ ಬರುತ್ತೆ, ವಿತ್ 4 ಬ್ಲೇಡ್ ಬರುತ್ತೆ. ಇದರೊಳಗೆ 4 ಬ್ಲೇಡ್ ಬರುತ್ತೆ. ಸರ್ ನೀವು ಅಪ್ ಟು ಒಂದು 500-600 kg ತನಕ ಪರ್ ಅವರ್ ಹೊಡಿಬೋದು ಸರ್. ಇದೆಲ್ಲ ತುಂಬ ಕ್ವಾಲಿಟಿ, ಗೇರ್ ವೈಸಲ್ಲೆಲ್ಲ ತುಂಬ ಕ್ವಾಲಿಟಿ ಇದೆ ಇದೆಲ್ಲ ಗೇರು. ಆಮೇಲೆ ಇದಕ್ಕೆ ನಿಮಗೆ ಮಾರ್ಕೆಟ್ ರೇಟ್ಗಿಂತ ನಿಮಗೆ ಸಬ್ಸಿಡಿಲಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಇದು ಹೌದೌದು, ನಾವು ಸಬ್ಸಿಡಿಲಿ ಕೊಡ್ತೀವಿ ಇದನ್ನು. ನೀವೇನಿದ್ರು ಕೃಷಿ ಇಲಾಖೆ ಅಥವಾ ರೈತ ಇದು ಏನು ತೋಟಗಾರಿಕೆ ಇಲಾಖೆಗೆ ಅರ್ಜಿ ಕೊಟ್ಬಿಟ್ಟು ಅದನ್ನು ಉಪಯೋಗ ತೊಗೊಬೋದು. ಇದು ನಮ್ಮದೇ ಬ್ರ್ಯಾಂಡ್ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿ ಮೆಷಿನ್ನು, ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ. ಇದರಲ್ಲಿ 2 ಗೇರ್ ಕೊಟ್ಟಿರ್ತಾನೆ, ಲೋ ಮತ್ತು ಹೈಲಿ ನಿಮಗೆ ಫಾಸ್ಟಾಗಿ ಕೊಡ್ಕೊಬೋದು. ಸಣ್ಣ ಪೀಸ್ ಬೇಕು ಅಂದರೆ ಲೋ ಹಾಕ್ಕೊಂಡು ಹೊಡೆದ್ರೆ ಸಣ್ಣ ಪೀಸ್ ಬರುತ್ತೆ. ಅದಲ್ದಲ್ಲಿ ಇದರಲ್ಲಿ ಒಂದು ಸ್ಪೆಷಲ್ ಏನಿದೆ ಅಂದರೆ ನಮ್ಮಲ್ಲಿ ನೀವು ಇದು ಅಡಿಕೆ ಸೋಗೆ ಗರಿ ಕೂಡ ಪುಡಿ ಮಾಡ್ಬೋದು. ಹೌದು, ಅಡಿಕೆ ಸೋಗೆ ಗರಿ ಕೂಡ ಪುಡಿ ಮಾಡ್ಬೋದು. ಅಡಿಕೆ ಪಟ್ಟೆ ಏನು ಬರುತ್ತೆ ಅದನ್ನು ಕೂಡ ಪುಡಿ ಮಾಡ್ಬೋದು. ಹೌದು. ವುಡ್ ಚಿಪ್ಪರ್ ಬಂದ್ಬಿಟ್ಟು ನಿಮಗೆ ಅದು ಇದಕ್ಕೆ ಬರಲ್ಲ, ಏನು ಹಸು ಕರು ತಿನ್ನಕ್ಕೆ ಬರಲ್ಲ. ಜಸ್ಟ್ ಅದನ್ನೇನು ನೀವು ಫರ್ಟಿಲೈಸರ್, ಹಸಿರು ಗೊಬ್ಬರ ಥರ ಯೂಸ್ ಮಾಡ್ಬೋದು. ಬಟ್ ಇದು ನಿಮಗೆ ಹಸು ಕುರಿಗಳಿಗೆ ಮೇವು ಬೇಕು ಅಂದರೆ ಮೇವು ಕತ್ತರಿಸ್ಕೊಳಕ್ಕೆ ಆಗುತ್ತೆ. ಮತ್ತು ಈಗೆಲ್ಲ ಸೈಲೇಜ್ ಮಾಡ್ಕೊತಾರೆ, ಸೈಲೇಜ್ ಮಾಡ್ಕೊಳಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಸರ್ ಬಂದ್ಬಿಟ್ಟು ನಮ್ಮಲ್ಲಿ ಬ್ರಷ್ ಕಟ್ಟರು ವಿತ್ ಟೈರ್ ಬರ್ತದೆ ಇದರಲ್ಲಿ. ಏಜ್ ಆದವರಿಗೆ ಇದು ಅನುಕೂಲ. ಕೆಲವರಿಗೆ ಬೆನ್ನೆ ಕಟ್ಕೊಂಡು ಹೊಡೆದ್ರೆ ಅದು ಸ್ವಲ್ಪ ಏನೋ ನೋವು, ಪೇಯ್ನ್ ಅಂತ ಹೇಳ್ತಾರೆ. ಇದು ಆರಾಮ್ಸೆ ಯಾರು ಎನಿ ಏಜರ್ ಕೂಡ ಯೂಸ್ ಮಾಡ್ಬೋದು. ಇದು ಲೇಡೀಸ್ ಕೂಡ ಯೂಸ್ ಮಾಡ್ಬೋದು. ಈ ಮಷಿನ್ ಬಂದ್ಬಿಟ್ಟು ಈಗ ಇನ್ನು ಟ್ರೆಂಡಿ ಮಷಿನ್ ಸರ್ ಇದು. ನೀವೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾರೆ, ಕೆಲವು ಕಂಪ್ನಿದೆಲ್ಲ ಅಲ್ಲೇ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮುಂದಕ್ಕೆ ತೆಗೀರಿ ಒಂಚೂರು. ಇದನ್ನ ಮಲ್ಚರ್ ಅಂತ ಹೇಳ್ತಾರೆ ಸರ್. ಮಲ್ಚರ್ ಮೆಷಿನ್ನು ಸರ್. ಇದು ತೋಟದಲ್ಲಿ ಕಳೆ ಬಂದಿರುತ್ತೆ, ಎಷ್ಟು ಎತ್ತನಾರ ಕಳೆ ಬರಲಿ. ಕೆಲವು ಆಮೇಲೆ ಸೋಗೆ ಬಿದ್ದಿರುತ್ತೆ. ಈಗ ಕೆಲವು ಸೋಗೆ ಆಯೋದು ಕಷ್ಟ, ಲೇಬರ್ಸ್ ಪ್ರಾಬ್ಲಮ್ ಎಲ್ಲ ಗೊತ್ತಿದೆ ನಿಮಗೆ. ಸೋಗೆ ಎಲ್ಲ ಇದ್ರೂ ಕೂಡ ಇದು ಪೌಡ್ರ್ ಮಾಡುತ್ತೆ. ನೀವೆಷ್ಟೇ ಎತ್ತರ ಕಳೆ ಇರಲಿ, ಕೆಲವರು 0 ಕಲ್ಟಿವೇಶನ್ ಮಾಡೋರಿದ್ದಾರೆ ಈಗ ರೈತರು, ಅವರಿಗೆಲ್ಲ ಇದು ಅನುಕೂಲ ಆಗುತ್ತೆ ಸರ್.
ಸರ್ ಇದು ನಿಮಗೆ 55,000 ಕೊಡ್ತೀವಿ ಸರ್. ಹೌದು ಸರ್, ಹೌದು 55,000. 7.5 HP ಎಂಜಿನ್ ಬರ್ತದೆ. 360 ಡಿಗ್ರಿ ರೊಟೇಟ್ ಆಗುತ್ತೆ ಹ್ಯಾಂಡಲ್ಲು. ಮಲ್ಚಿಂಗ್ ಬ್ಲೇಡ್ ಬರುತ್ತೆ. ನೀವು ಕಲ್ಲು ಹೊಡೆದ್ರೆ ಬ್ಲೇಡ್ಸ್ಗಳು ಏನೂ ಡ್ಯಾಮೇಜ್ ಆಗಲ್ಲ. ಇನ್ ಕೇಸ್ ಬ್ಲೇಡ್ಸ್ ಏನಾರು ಬೇಕು ಅಂದರೆ ನಮ್ಮಲ್ಲೇ ಅವೈಲೇಬಿಲಿಟಿ ಇರುತ್ತೆ. ಸರ್ವಿಸು ನಮ್ಮದೇ ಕೊಡ್ತೀವಿ. ಎಲ್ಲ ನಮ್ಮಲ್ಲೇ ಇರ್ತದೆ ಸರ್. ನಮ್ಮಲ್ಲಿ ಈಗ ಲಾಂಚ್ ಆಗಿದೆ ಧೋತಿ. ಇದು ಕೂಡ ನಿಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಧನ ಇದೆ. ಇದು 60 ಫೀಟು, 70 ಫೀಟು, 80 ಫೀಟ್ ತನಕ ನಮ್ಮದೇ ಇದೆ. ನಿಮಗೆ ಈ ಧೋತಿ ಬಂದ್ಬಿಟ್ಟು ಕಾರ್ಬನ್ ಫೈಬರ್ದು ಎಲ್ಲ ಡಬಲ್ ಲಾಕ್ ಸಿಸ್ಟಮ್ ಬರ್ತದೆ. ನಿಮಗೆ ಮಾರ್ಕೆಟ್ ರೇಟು ಗೌರ್ಮೆಂಟಲ್ಲಿ ಏನು ಟೆಂಡರ್ ರೇಟ್ ಇದೆ ಸಬ್ಸಿಡಿ ದರದಲ್ಲಿ ಎಲ್ಲ ಮಾಡೆಲ್ಸು ಸಿಗುತ್ತೆ. ರೈತರು ಅರ್ಜಿ ಕೊಟ್ಬಿಟ್ಟು ಇದ್ರದ್ದು ಉಪಯೋಗ ತಗೊಬೋದು. ಅಡಿಕೆ ಕೊಯ್ಯಕ್ಕೆ ಬರುತ್ತೆ, ಮರ ಇದನ್ನು ಸ್ಪ್ರೇಯರ್ ಮಾಡ್ಕೊಬೋದು, ಅಡಿಕೆ ಮರಕ್ಕೆ ಔಷಧಿ ಹೊಡ್ಕೊಬೋದು. ಪ್ಲಸ್ ನಿಮಗೆ ತೆಂಗಿನಕಾಯಿ ಕೆಡ್ಕೊಬೋದು. ಎಲ್ಲದಕ್ಕೂ ಮಲ್ಟಿಪರ್ಪಸ್. ಇದು ನಮ್ಮದು ಟಾಪ್ ಬ್ರ್ಯಾಂಡ್ ಸರ್, ಬ್ರಷ್ ಕಟರು. ನಮಗೆ ಈ ಬ್ರಷ್ ಕಟರ್ ಮೇಲೆ ಭಾರಿ ವಿಶ್ವಾಸ, ಭಾರಿ ನಂಬಿಕೆ. ನಾನು ಸುಮಾರು ವರ್ಷದಿಂದ ಕೊಡ್ತಾ ಇದ್ದೀನಿ. ಈ ಮಷಿನ್ ಬಂದ್ಬಿಟ್ಟು ಇದು HM45 ಅಂತ. HM45 ಆಸ್ಟ್ರಿಚ್ ಮಷಿನ್. ಇದರಲ್ಲಿ ಕಾರ್ಬೊರೇಟ್ರು ವಾಲ್ಬ್ರೋ ಬರುತ್ತೆ. ವಾಲ್ಬ್ರೋ ಕಾರ್ಬೊರೇಟರ್ ಇದ್ರೆ ಏನು ಗೊತ್ತಾ, ನಿಮಗೆ ಸ್ಟಾರ್ಟಿಂಗ್ ತೊಂದರೆ ಕೊಡಲ್ಲ. ಕೆಲವೊಂದು ಟೈಮು ಒಂದು 3-4 ಮಂತ್ಸ್ ಯೂಸೇ ಮಾಡಿರಲ್ಲ ಮಷಿನ್ನು, ಹಾಗೆ ಬಿಟ್ಟಿರ್ತಾರೆ. ಕೆಲವು ಸ್ಟಾರ್ಟಿಗೆ ಒದ್ದಾಡಬೇಕು. ವಾಲ್ಬ್ರೋ ಕಾರ್ಬೊರೇಟ್ ಇದ್ರೆ ಏನಾಗ್ತದೆ, ನಿಮಗೆ ಸ್ಟಾರ್ಟಿಂಗ್ ತೊಂದರೆ ಕೊಡಲ್ಲ ಒಂದು. ಆಮೇಲೆ ಪ್ಲಸ್ ಮೈಲೇಜ್ ಬಂದ್ಬಿಟ್ಟು ಕನ್ಸಿಸ್ಟೆಂಟಾಗಿ ಬರುತ್ತೆ. ಆಮೇಲೆ ಕಾರ್ಬೊರೇಟ್ರು ಹೋಗೋದು ಕಮ್ಮಿ. ಕೆಲವು ಕಳೆ ಹೊಡೆಯೋ ಮಷಿನ್ ಏನು ಗೊತ್ತಾ, ನೀವು ತಗೊಂಡೋಗಿ 2-3 ತಿಂಗಳಿಗೆ ಕಾರ್ಬೊರೇಟ್ರ್ ಹೋಗ್ಬಿಡುತ್ತೆ. ಕಾರ್ಬೊರೇಟ್ರ್ ಚೇಂಜ್ ಮಾಡಬೇಕು. ಇದಲ್ಲಿ ಹಂಗಲ್ಲ. ಕಾರ್ಬೊರೇಟ್ರ್ ತುಂಬ ರೇರ್ ಕೇಸ್ ಕಾರ್ಬೊರೇಟ್ರ್ ಹೋಗೋದು, ಸಡನ್ನಾಗಿ ಹೋಗೋದಿಲ್ಲ. ಮೈಲೇಜು 1 ಲೀಟರ್ಗೆ ನಿಮಗೆ ಅಪ್ ಟು 3 ಅವರ್ಸ್ ಬರುತ್ತೆ. 3 ಅವರ್ಸ್ ಬರುತ್ತೆ ಈ ಮಷಿನ್. ಆಮೇಲೆ RPM ಅಂತೂ ಹೇಳಲೇಬೇಡಿ, 11,500 RPM ಬರುತ್ತೆ ಇದರಲ್ಲಿ. ಅಷ್ಟು ತುಂಬ ಪವರ್ಫುಲ್ ಮಷಿನ್. ಹೌದು, ಅನ್ಲಿಮಿಟೆಡ್ ಅವರ್ಸ್, 8 to 10 ಅವರ್ಸ್ ಹೊಡಿದೆ ಮಷಿನ್. ಏನೂ ಅಲ್ಲ, ಏನೇನು ಇಂಥ ಒಳ್ಳೆ ಮಷಿನ್ ಇದೆ ಅಸ್ಟಿಚ್. ಮತ್ತು ರೇಟ್ ಕೂಡ ಬರ್ತಿದೆ. ಈಗ ನೀವು ಬೇರೆ ಕಂಪ್ನಿಗಳು ತೊಗೊಂಡ್ರೆ 25,000-26,000 ಎಲ್ಲ ಇದೆ. ಜಸ್ಟ್ 16,000 ಅಷ್ಟೇ. ಅದಕ್ಕೆ ಇದರಲ್ಲಿ ಈ ಮಷಿನ್ ಇನ್ನೊಂದು ಸ್ಪೆಷಲ್ ಏನಂದರೆ, ನೀವೇನು ನಾನು ವೀಡರ್ ಅಟ್ಯಾಚ್ಮೆಂಟ್ ತೋರಿಸಿದ್ನಲ್ಲ, ಪವರ್ ವೀಡರ್ ಅಟ್ಯಾಚ್ಮೆಂಟ್ಗಳು, ಅದನ್ನು ಇದಕ್ಕೆ ಯೂಸ್ ಮಾಡ್ಬೋದು. ಬೇರೆ ಮಷಿನ್ಗಳಿಗೆ ಸಪೋರ್ಟ್ ಮಾಡಲ್ಲ. ಇಲ್ಲಿ ನನ್ನ ಹತ್ರ 4 ಮಾಡೆಲ್ ಇದೆ ಮಷಿನ್ನು, ಬಟ್ ಆ ಮಷಿನ್ಗಳಿಗೆ ಸಪೋರ್ಟ್ ಮಾಡಲ್ಲ. ಈ ಆಸ್ಟ್ರಿಚ್ ಮಷಿನಿಗೆ ಅದು ಚೆನ್ನಾಗಿ ಸಪೋರ್ಟ್ ಮಾಡೋದು. ಸರ್ ಇದು ಆಸ್ಟ್ರಿಚ್ ಬಂದ್ಬಿಟ್ಟು ನಿಮಗೆ 16,000 ಒಂದು ಮಾಡೆಲ್ ಇದೆ, 13,000 ಒಂದು ಮಾಡೆಲ್ ಇದೆ. ಇದು HM45. ಇದು ಬಂದ್ಬಿಟ್ಟು ನಿಮಗೆ 16,000. ನೆಗೋಷಿಯೇಬಲ್. ಮತ್ತೆ ರೈತರು ಬಂದಾಗ ಡಿಸ್ಕೌಂಟ್ ಕೇಳ್ತಾರೆ, ನಾವು ಕೊಡ್ತೀವಿ, ಕೊಡಲ್ಲ ಅಂತ ಹೇಳಲ್ಲ. 100% ಕೊಡ್ತೀವಿ. ನಿಮ್ಮ ಚಾನಲ್ ಬಂದವರಿಗೆ 1,000 ರೂಪೀಸ್ ಡೈರೆಕ್ಟ್ ಡಿಸ್ಕೌಂಟ್, ಆಯ್ತಾ. ಇದು VM45 ಅಂತ. VM45 ಸೇಮ್ ಮಾಡೆಲ್, ಸ್ವಲ್ಪ ಮಾಡೆಲ್ ಅಂದರೆ ನಿಮಗೆ RPM HP ವೈಸಲ್ಲಿ ಚೇಂಜ್ ಇರ್ತದೆ. ಇಂಜಿನ್ ಚೇಂಜ್ ಬರುತ್ತೆ. ಇದು ಕಾರ್ಬೊರೇಟ್ರ್ ವಾಲ್ಬ್ರೋ ಬರಲ್ಲ, ಮಾಮೂಲಿ ರೆಗ್ಯುಲರ್ ಕಾರ್ಬೊರೇಟ್ರ್ ಬರುತ್ತೆ. ಇದು ಜಸ್ಟ್ 13,000 ರೂಪೀಸ್ VM45. ಇನ್ನೊಂದಿದೆ ನಮ್ಮಲ್ಲಿ ಚೀಪ್ ಆ್ಯಂಡ್ ಬೆಸ್ಟು, ನಿಮಗೆ ಯಾರೂ ಕೊಡಲ್ಲ ಇಡೀ ಕರ್ನಾಟಕದಲ್ಲಿ. ಕಳೆ ಹೊಡೆಯೋ ಮೆಷಿನ್ನು RDX ಅಂತ. ನಾವು ವೆಲ್ಮಾರ್ಕ್ ಅಂತ ಏನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಪವರ್ ವೀಡರ್ಗಳು, ಅದೇ ಕಂಪ್ನಿದು ಸರ್. ಇದಕ್ಕೂ ಸರ್ವಿಸ್ ವಾರಂಟಿ ಇದೆ, ಸ್ಪೇರ್ಸ್ ಅವೈಲಬಿಲಿಟಿ ಇದೆ, ಎಲ್ಲ ಇದೆ. ರೇಟ್ ಕೇಳಿಲ್ಲ ನೀವು. 5,500 ಅಷ್ಟೇ. 5,500 ರೂಪಾಯಿಗೆ ನಿಮಗೆ ಕಳೆ ಹೊಡೆಯೋ ಮೆಷಿನ್ ಯಾರೂ ಕೊಡಲ್ಲ ಕರ್ನಾಟಕದಲ್ಲಿ. ಹರ್ಷ ಆಗ್ರೋ ಟ್ರೇಡರ್ಸಲ್ಲಿ ಮಾತ್ರ ಸಿಗುತ್ತೆ ನೋಡಿ. ಜಸ್ಟ್ 5,500 ಅಷ್ಟೇ. ಪ್ರಭೀದ್ ಹಾಕಿ ಹತ್ತಗಿರ. ಇನ್ನೊಂದಿದೆ ನಮ್ಮಲ್ಲಿ ಮೈಲೇಜ್ ಕಮ್ ಮಾಸ್ಟರ್, ಅದು ಇದು ಅಷ್ಟೇ ಸರ್. ಇದು ಅಸ್ಕವರ್ನ್ ಅಂತ ಸರ್. ಇದು ಬಂದ್ಬಿಟ್ಟು ಮೈಲೇಜ್ ಸರ್, ಡ್ಯೂರಬಿಲಿಟಿ, ಮೈಲೇಜು ಸೇಮ್ ನಮ್ದೇನು ನಾನು ನಿಮಗೆ ಆಸ್ಟ್ರಿಚ್ ಅವ್ರ ಮಷಿನ್ ಏನು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟೆ, ಸೇಮ್ ಮಷಿನ್ ಬರ್ತದೆ. ಪ್ಲಸ್ ಇದು ರೇಟ್ ಬಂದ್ಬಿಟ್ಟು 25,000 ಇರುತ್ತೆ ಸರ್. ಮಾರ್ಕೆಟ್ ರೇಟ್ 24,000-25,000 ಇರ್ತದೆ. ಹೌದು, ಈ ಮಾಡೆಲ್ಲು ನಾನು ಏನು ತೋರಿಸಿ, ಇದ್ರಲ್ಲಿ 4-5 ಮಾಡೆಲ್ ಬರುತ್ತೆ. ಈ ಮಾಡೆಲ್ಲು ಮೈಲೇಜ್ ನಿಮಗೆ ಇದು 600 ml ಟ್ಯಾಂಕು. ಇದು 1 ಲೀಟರ್ ಟ್ಯಾಂಕ್ ಅಲ್ಲ, 600 mlಗೆ ಅಪ್ ಟು 3 ಅವರ್ಸ್ ಬರುತ್ತೆ. ಅಪ್ ಟು 3 ಅವರ್ಸ್. ಎಲ್ಲ 2 ಸ್ಟ್ರೋಕ್ ಇಂಜಿನ್ನೇ. ಕೆಲವ್ರು ಹೇಳ್ತಾರೆ 4 ಸ್ಟ್ರೋಕ್ ಇಂಜಿನ್ ಮಾತ್ರ ಮೈಲೇಜ್ ಕೊಡ್ತದೆ ಅಂತ. 2 ಸ್ಟ್ರೋಕ್ ಇಂಜಿನ್ನು ಮೈಲೇಜ್ ಕೊಡ್ತದೆ. ಸ್ಟ್ಯಾಚು ಅವ್ರದ್ದು ಬ್ರಷ್ ಕಟರ್ ಇದು.
ನಿಮಗೆ 2 HP ಇಂಜಿನ್ ಬರ್ತದೆ. ಅಪ್ ಟು ಅರೌಂಡ್ 2.5 1 ಲೀಟರ್ಗೆ 2.5 ಅವರ್ಸ್ ತನಕ ಯೂಸ್ ಮಾಡ್ಬೋದು. ಈ RPM 11,000 ಇರ್ತದೆ, 11,000 RPM ಬರ್ತದೆ. ಇದ್ರ ರೇಟ್ ಬಂದ್ಬಿಟ್ಟು 8,500 ಅಷ್ಟೇ. ಈ ಕೆಲವರು 1 ಎಕರೆ 2 ಎಕರೆ 3 ಎಕರೆ ಇದ್ದರೆ ಜಾಸ್ತಿ ತೊಗೊಂಡು ಹೋಗ್ತಾರೆ. ಈ ಮಷಿನ್ ಜಾಸ್ತಿ ಹೋಗ್ತದೆ ಮಾರ್ಕೆಟಲ್ಲಿ. ಸರ್ವಿಸ್ ಜೊತೆ ಸ್ಪೇರ್ಸು ಅವೈಲಬಿಲಿಟಿ ಇರ್ತದೆ. ನಿಮಗೆ ಕೆಲವೊಂದು ಮೇಜರ್ ಸ್ಪೇರ್ಸ್ ಬೇಕು ಅಂತ ಹೇಳಿದ್ರೆ ನಾವು ವಿತ್ ಥ್ರೂ ಕೊರಿಯರ್ ಅಥವಾ VRL ಇದೆ ಟ್ರಾನ್ಸ್ಪೋರ್ಟೇಷನ್, ಅದ್ರಲ್ಲಿ ಕಳಿಸ್ಕೊಡ್ತೀವಿ. ಡೆಲಿವರಿಗೆ ನೀವು ಬಂದು ಇಲ್ಲಿ ಬುಕ್ ಮಾಡ್ರೆ ಅಥವಾ ಫೋನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಫೋನ್ಪೇ ಗಿನ್ಪೇ ಮಾಡಿದ್ರೆ ನಾವು ಡೈರೆಕ್ಟ್ ಅಡ್ರೆಸ್ ಕೊಟ್ಟರೆ ಅಲ್ಲಿಗೆ ಕಳಿಸ್ಕೊಡ್ತೀವಿ ಸರ್. VRL ವಿತ್ ಫ್ರೀ ಡೆಲಿವರಿ ಕೊಡ್ತೀವಿ. ನಮ್ಮಲ್ಲಿ ವೆಲ್ಮಾರ್ಕ್ ಒಂದು ಪವರ್ ವೀಡರ್ ಇದೆ ಸರ್, 7 HP ಪ್ಲಸ್ ಪ್ರೀಮಿಯಂ ಮಾಡು ಎಕಾನಮಿ ಮಾಡಲ್ಗೆ. ಅದಕ್ಕೆ ನೀವು ಇಲ್ಲೇನು ನಾವು ತೋರಿಸ್ತಾ ಇದ್ದೀವಿ ವೀಡರ್ ಅಟ್ಯಾಚ್ಮೆಂಟು, ಎನಿವನ್ ಯಾವುದೇ ತೊಗೊಂಡ್ರು ಫ್ರೀ ಕೊಡ್ತೀವಿ ಸರ್. ವೆಲ್ಮಾರ್ಕ್ ತೊಗೊಂಡ್ರೆ ಫ್ರೀ ಅಟ್ಯಾಚ್ಮೆಂಟ್. ಎನಿ ಒನ್ ಯಾವ್ದಾರ ರೈತರಿಂದ ಕೇಜ್ ವೀಲ್ ಬೇಕಂದ್ರೆ ಫ್ರೀ ಕೊಡ್ತೀವಿ, ಎಡೆ ಕುಂಟೆ ಬೇಕು ರಾಗಿ ಕುಂಟೆ ಬೇಕಂದ್ರೆ ಫ್ರೀ ಕೊಡ್ತೀವಿ, 3ನೇಗ್ಲು ಬೇಕಂದ್ರೆ ಫ್ರೀ ಕೊಡ್ತೀವಿ, ಕುಂಟೆ ಬೇಕಂದ್ರೆ ಫ್ರೀ ಕೊಡ್ತೀವಿ. ಒಂದು ಅಟ್ಯಾಚ್ಮೆಂಟ್ ವಿತ್ ಇತ್ತು ವೆಲ್ಮಾರ್ಕಿಗೆ ಫ್ರೀಯಾಗಿ ಕೊಡ್ತೀವಿ ಸರ್. ಥ್ಯಾಂಕ್ ಯು.